ಇಟ್ಕೊಳ್ಳಿ. ಮಂಗಳಾರತಿ ಮಾಡೋದಲ್ಲ, ಇದನ್ನು ಅವಳು ಹಾಕಬೇಕು. ಅಲ್ಲೇ ಹಚ್ಕೊಳ್ತಾರೆ, ಶುರು ಮಾಡೋದು ಗೊತ್ತು. ಧ್ರುವಂತೆ ರಾಜ ವರ್ಣ ಧ್ರುವಂತೆ ಸ್ವಲ್ಪ ಸೈಡಿಂದ ಮೇಡಮ್. ಹಾಂ ಹಾಗೆ ಮಾಡೋಣ. ಧ್ರುವಂತ ಫೋಟೋ ಇದೆ ಅಷ್ಟೇ. ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚರ ಧಾರಯತ ಧ್ರುವಂ ತೊಗೊಂಡ್ರಪ್ಪ ಫೋಟೋಗಳನ್ನ. ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚರ ಧಾರಯತ ಸುಮುಹೂರ್ತ ಸುಪ್ರತಿಷ್ಠಿತಮಸ್ತು ಸುಮುಹೂರ್ತೋಸ್ತು ಯಜ್ಞೇಶ ಹೇಳ್ಕೊಡಿ. ಯಜ್ಞೇಶ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ಕೃಷ್ಣ ಋಷಿಕೇಶ ವಾಸುದೇವ ನಮೋ ಅಸ್ತುತೇ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಇವತ್ತು ದಿವಸ ಅಗ್ನಿ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ. ಈ ಮನೆಗೆ ಎಷ್ಟೇ ಜನ ಬಂದರೂ ಅನ್ನ ಹಾಕುವಂಥ ಶಕ್ತಿ ಕೊಡಪ್ಪ, ಇನ್ನು ಒಳ್ಳೆಯದಕ್ಕೆ ಉಪಯೋಗಿಸೋದು, ಒಳ್ಳೆ ಅಗ್ನಿ ಒಳ್ಳೆಯದಕ್ಕೆ ಉಪಯೋಗಿಸೋದ್ರ ಮಾಡಪ್ಪ ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡೋದು. ಯಜ್ಞೇಶ್ವರ ಪರಬ್ರಹ್ಮದೇವತಾ ಅತ್ಯುನ್ಮ ಧ್ಯಾಯಾಮಿ. ಪೂಜೆ ಮಾಡಿ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ನಮ್ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ಸೊ ನೀವು ಪಾರ್ಟ್ 1ಅಲ್ಲಿ ಯಾವ ವಿಡಿಯೋ ನೋಡಿದ್ರಿ, ಪಾರ್ಟ್ 2ಅಲ್ಲಿ ಯಾವ ವಿಡಿಯೋ ನೋಡ್ತಾ ಇದ್ದೀರಾ, ಇದನ್ನೆಲ್ಲ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನೀವು ನೋಡ್ತಿರೋದು ಇಲ್ಲಿ ಮನೆಯಲ್ಲಿ ಹಾಲು ಉಗ್ಸೋ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೂ ಮುಂಚೆ ಬೆಳಗ್ಗೆನೇ 4:30 ಹಂಗೆಲ್ಲ ನಾವು ಮನೆ ಒಳಗಡೆ ಪ್ರವೇಶ ಮಾಡಿ ಆಯಿತು. ಹಸು ಎಲ್ಲ ಕರ್ಕೊಂಬಂದು ಆಯಿತು. ಹಸು ಕರ್ಕೊಂಬಂದಿದ್ದಂದರೆ ಬೆಳ್ಳಿ ಹಸುನ ಒಳಗಡೆ ಕರ್ಕೊಂಬಂದ್ವಿ. ಅಷ್ಟು ಬೇಗ ಇಲ್ಲಿ ಯಾವ ಹಸು ಸಿಕ್ಕಿಲ್ಲ. ಸೊ ಅದಾದಮೇಲೆ ಇವಾಗ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಇವಾಗ ನಾವು ನಮ್ಮನೇಲಿ ಏನು ಹೆಣ್ಮಕ್ಳಿದ್ದೀವಿ ಅಂದರೆ ಇಲ್ಲಿ ಅತ್ತೆ ಸೊಸೆ ನಾವಿಬ್ಬರು ಇವಾಗ ಹಾಲು ಉಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಒಲೆಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಹಾಕಿ ಪೂಜೆನ ಮಾಡ್ತಾಯಿದ್ದೀವಿ. ಅಂದರೆ ಇವ್ರು ಹೇಳ್ಕೊಟ್ಟಂಗೆ ನಾವಿಬ್ಬರು ಇಲ್ಲಿ ಮಾಡೋಕ್ಕೆ ರೆಡಿ ಆಗ್ತಿದ್ದೀವಿ, ಮಾಡ್ತಾಯಿದ್ದೀವಿ. ಫೈನಲಿ ನಮ್ಮ ಮನೇಲಿ ಹಾಲು ಉಗ್ಸೋದಕ್ಕೆ ಹಾಲು ಪಾತ್ರೆಯಲ್ಲಿ ಹಾಲು ಹಾಕಿ ಇಬ್ಬರು ಒಲೆ ಮೇಲೆ ಇಟ್ಟಿದ್ದಾಯಿತು. ಇನ್ನೇನಿದ್ರು ಚೆನ್ನಾಗಿ ಒಲೆ ಉರಿಸಿ ಹಾಲು ಉಗ್ಸೋದೆ. ಈ ಪಾತ್ರೆ ಬಂದು ಕಾಪರ್ ಆಗಿರೋದ್ರಿಂದ ಇದು ಕಾಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಎಷ್ಟೊತ್ತಿಗೆ ಉಕ್ಕುತ್ತೆ ಗೊತ್ತಿಲ್ಲ. ಅದು ಉಕ್ಕೋವರೆಗೂ ನಮಗೆಲ್ಲರಿಗೂ ಹಾಡು ಹೇಳ್ತಾಯಿರಿ ಅಂತ ಹೇಳಿದರು. ಸೊ ಇವಾಗ ಅವರೆಲ್ಲನೂ ಇವಾಗ ಚೆನ್ನಾಗಿ ಬೆಂಕಿ ಉರಿಲಿಕ್ಕೆ ಅಂತ ಹೇಳ್ಬಿಟ್ಟು ಸೌದೆ ಎಲ್ಲ ಹಾಕ್ತಾಯಿದ್ದಾರೆ. ನಾವಿಬ್ಬರು ಇಲ್ಲಿ ಪೂಜೆನ ಮಾಡ್ತಾಯಿದ್ದೀವಿ. ಸೊ ಆಚಾರ್ಯರು ಏನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಮನೆಗೆ ಯಾರೇ ಬಂದರೂ ಯಾವತ್ತೂ ಹಸ್ಕೊಂಡು ಹೋಗಬಾರ್ದು, ಹೊಟ್ಟೆ ತುಂಬ ಊಟ ಹಾಕಿ ಕಳಿಸೋವಂಥ ಶಕ್ತಿ ಈ ಮನೆಗೆ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಚೆನ್ನಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ. ನಾವೆಲ್ಲರೂ ಬೆಳಗ್ಗೆ 4 o'clockಗೆ ಎದ್ದು ಅಲ್ಲಿಂದ ಬಂದಿರೋದ್ರಿಂದ ನಾವು ಈ ಥರ ರೆಡಿಯಾಗಿದ್ದೀವಿ. ನನಗಂತೂ ತಲೆ ಬಚ್ಕೊಳ್ಳೋಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ನಾನು ಹಂಗೆ ತಲೆ ಸ್ನಾನ ಮಾಡಿ ವೆಟ್ಟೆ ಇರೋದ್ರಿಂದ ಹಾಗೆ ಹೆಣ್ಕೊಂಡು ಹೂ ಮುಡ್ಕೊಂಡು ಹಾಗೆ ಬಂದಿದ್ದೆ. ನಾನು ಸ್ವಲ್ಪ ಖರಾಬಾಗಿ ಕಾಣಿಸ್ತಾ ಇದ್ದೀನಿ. ನಾವಿಬ್ಬರು ಕೂಡ ಇಲ್ಲಿ ಹೊಸ ಸೀರೆನೇ ವೇರ್ ಮಾಡ್ಕೊಂಡಿದ್ದೀವಿ. ಇದು ನನ್ನ ಸೀರೆ ಬಂದು ನಮ್ಮಮ್ಮ ನಾನು ಪ್ರೆಗ್ನೆಂಟ್ ಇದ್ದಾಗ ಕೊಟ್ಟಿದ್ದು. ಅದನ್ನು ನಂಗೆ ಹಾಕೊಳ್ಳೋಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವಾಗ ಈ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ಈ ಸೀರೆನ ಇವಾಗ ವೇರ್ ಮಾಡಿದ್ದೀನಿ. ಈ ಪೂಜೆ ಎಲ್ಲ ಆದಮೇಲೆ ನಾನು ಚೆನ್ನಾಗಿ ಸ್ವಲ್ಪ ಟೈಮ್ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಟಚಪ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಹೇರ್ ಸೆಟ್ಟೆಲ್ಲ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವು ನೋಡ್ಬೋದು ಹೆಂಗೆ ಕಾಣಿಸ್ತಿರ್ತೀನಿ ಅಂತ. ಇವಾಗ ನಾವು ಅದಕ್ಕೆ ಪೂಜೆನ ಸ್ಟಾರ್ಟ್ ಮಾಡಿದ್ದೀವಿ. ಹಾಲು ಉಕ್ಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇದ್ದೀವಿ. ಮಂಗಳಾರತಿ ಮಾಡಿ ಎಲ್ರಿಗೂ ಕೊಟ್ಟು ನಾವು ತೊಗೊಂಡ್ವಿ. ಹಾಲು ಉಕ್ಕೋ ತನಕ ಎಲ್ಲರೂ ಚೆನ್ನಾಗಿ ಹಾಡು ಹೇಳಿ ಅಂತ ಹೇಳ್ಬಿಟ್ಟು ಆಚಾರ್ಯರು ಎಲ್ಲರ ಹತ್ರ ಹಾಡು ಹೇಳಿಸ್ತಾ ಇದ್ದಾರೆ. ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲಿ ಮೇಘ ಆಂಟಿನೇ ವಿನ್ ಆಗೋ ಥರ ಅನಿಸ್ತಾ ಇದ್ದಾರೆ. ಆ ಆಂಟಿ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು ಹಾಲು ಉಕ್ಕೋವರೆಗೂ ಕೂಡ. ಸೊ ಇವಾಗ ಪೆಂಡಿಂಗ್ ಏನಪ್ಪ ಅಂದರೆ ನೀವೆಲ್ಲರೂ ನನಗೆ ಕಮೆಂಟ್ ಮಾಡಬೇಕು. ಪಾರ್ಟ್ 1 ನಿಮ್ಗೆಲ್ರಿಗೂ ಇಷ್ಟ ಆಯಿತಾ, ಪಾರ್ಟ್ 2 ಎಲ್ರಿಗೂ ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು. ಸೊ ಈ ಬ್ಯುಸಿ ಟೈಮಲ್ಲಿ ಕೂಡ ನಾನು ನಿಮಗೆ ಎಡಿಟ್ ಮಾಡಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇದು ಸ್ವಲ್ಪ ಲೇಟ್ ಆಗಿದೆ. ಸೊ ಇವಾಗ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ಯಾವುದು ಪಾರ್ಟ್ 1 ಇಷ್ಟ ಆಯಿತಾ, ಪಾರ್ಟ್ 2 ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು. ಸೈಡಲ್ಲಿ ಪುಟ್ಟವರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಾ ಇದ್ರು ಮನೆಯದು ಮೆಮೊರಿಗೋಸ್ಕರ. ಸೊ ಇವರೇ ನೋಡಿ ನಮ್ಮ ಮೇಘ ಆಂಟಿಯವರು. ಆಂಟಿ ಕೂಡ ಅವ್ರ ಫೋನಲ್ಲಿ ನಮ್ಮೆಲ್ಲರದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಾ ಇದ್ರು. ಸೊ ಇವ್ರು ಹಾಡು ಹೇಳೋದ್ರಲ್ಲಿ ಮುಳುಗೋಗಿದ್ರಲ್ಲ. ಸೊ ತಟ್ಟಿ ತಿರುಗ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ಹೇಳಿಬಿಟ್ಟು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊತಾ ಇದ್ರು. 2 to 3 ಡೇಸಿಂದ ಎಲ್ಲರೂ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು. ಸೊ ಯಾವಾಗ ಪೂಜೆ ಎಲ್ಲ ಮುಗಿಸಿ ಯಾವಾಗಪ್ಪ ಎಲ್ಲ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡ್ತೀವಿ ಅನ್ನೋವಷ್ಟು ಆಗಿತ್ತು ನಮಗೆ.
ಸೊ ಆದರೂ ಕೂಡ ನಮ್ಮ ಮನೆ ಫಂಕ್ಷನ್ ಅಂದರೆ ಎಲ್ಲ ಪಾರ್ಟಿಸಿಪೇಟ್ ಮಾಡಲೇಬೇಕಲ್ಲ. ಸೊ ಹಾಗಾಗಿ ಎಲ್ಲದರಲ್ಲೂ ನಾವು ಕೂಡ ಭಾಗಿಯಾಗಿದ್ದೀವಿ. ಸೊ ನಾನು ಸ್ಯಾರಿಲಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡ್ಬೋದು. ಯಾರು ಎಷ್ಟು ಕಮೆಂಟ್ ಮಾಡ್ತಾರೆ ನೋಡೋಣ ನನ್ನ ವೀಡಿಯೋಸ್ಗೆ. ಸೊ ಹಾಲು ಉಕ್ಕೋ ಥರ ಕಾಣಿಸ್ತಾ ಇದೆ. ಇಲ್ಲಿ ನಮ್ಮ ಅತ್ತಿಗೆ ಅವರೆಲ್ಲ ಎಲ್ಲೋ ಸೇರ್ಕೊಂಡ್ಬಿಟ್ಟಿದ್ರು ಮೂಲೆಯಲ್ಲಿ. ಸೊ ಅವ್ರನ್ನೆಲ್ಲ ಕರೆದು ಒಟ್ಟಿಗೆ ನಿಲ್ಸ್ಕೊತಾ ಇದ್ದೀವಿ. ಕರೆದ್ರೂ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಕರೆಸ್ಕೊಂಡಿದ್ದೀವಿ. ಇವ್ರನ್ನೆಲ್ಲ ನೋಡಿರ್ತೀರ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ. ಇವರು ನಮ್ಮ ಅತ್ತಿಗೆ, ವಿನಯ ಅತ್ತಿಗೆ ಆಂಟಿ. ನಾವೆಲ್ಲ ಒಟ್ಟಿಗೆ ನಿಂತ್ಕೊಂಡು ಇವಾಗ ನಮ್ಮ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ದೀವಿ, ಎಲ್ಲ ಲೇಡೀಸ್ಗಳೆಲ್ಲ ಸೇರಿಕೊಂಡು. ಇದರಲ್ಲಿ ಎಷ್ಟೊಂದು ಫೋಟೋಸು ವೀಡಿಯೋಸ್ಗಳಲ್ಲೆಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸಿಕ್ಕಿರೋ ಯಾವ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಇದೆ ನಾನು ನಿಮಗೆ ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ರೂಮಲ್ಲಿ ಲೈಕ್ ಗಣಪತಿ ಹೋಮನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಒಂದು ಕಡೆ ಬಂದು ಇಲ್ಲಿ ಹಾಲು ಉಕ್ಸೋ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಫೈನಲಿ ಇಲ್ಲಿ ನಮ್ಮ ಪಾತ್ರೆ ಒಳಗಡೆ, ನಮ್ಮ ಹೊಸ ಮನೆ ಒಳಗಡೆ ಹಾಲು ಉಕ್ತಾ ಇದೆ ಸ್ವಲ್ಪ ಟೈಮಲ್ಲಿ. ಸೊ ಎಲ್ಲರಿಗೂ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಇದು ನಮ್ಮ ಮನೆ ಎಲ್ಲರಿಗೂ ಇದು ಒಂಥರ ಏನಂದರೆ ಕಣ್ಣು ತುಂಬಿ ಬರುವಂಥ ಖುಷಿ, ಕಣ್ಣೀರು ಬರೋ ಥರನೇ ಅನಿಸ್ತಾ ಇತ್ತು. ಈ ಮೂಮೆಂಟ್ ಒಂಥರ ಸ್ವೀಟ್ ಮೂಮೆಂಟ್ ಥರನೇ ಇತ್ತಪ್ಪ ನಮಗೆಲ್ಲರಿಗೂ. ಫೈನಲಿ ಹಾಲುಕ್ತು ತುಂಬ 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 ಖುಷಿ ಆಯಿತು ಎಲ್ಲರಿಗೂ. ಹುಷಾರು ಒಂದು ಕೊಡಿ ಬರುತ್ತೆ. ಪೂಜೆ ಮಾಡಿ ಕೊಡ್ತೀನಿ ಬಾ, ನಿಮಗೆ ಕೊಡೋಕ್ಕೆ ತಂದಿರೋದು. ಅಯ್ಯೋ ಬಾ, ಇನ್ನೂ ಕೊಡ್ತೀನಿ ಬಾ ಬಾ. ಕೆಳಗಡೆ ಹಾಕಿದೆ ಬಾ. ಇಲ್ಲ ಬೇಗ ಬರ್ತೀನಿ ಆಂಟಿ. ಆಯ್ ಮಾಡಿ ಆಂಟಿನ ಯೂಟ್ಯೂಬಲ್ಲಿ ಹಾಕ್ಬಿಡೋದು. ನಿದ್ದೆ ನಾನು ಹೇಳ್ದಲ್ವ ಮೇಲ್ಗಡೆ ಹೋಗಿ ಮಲ್ಕೊಳ್ಳಿ ಬನ್ನಿ ಅಂತ. ಅದಕ್ಕೆ ಆಯನಿ ಬೆಳಿಗ್ಗೆ ಮನೆ ಒಳಗಡೆ ಹಸುನ ಕರ್ಕೊಬರೋಕ್ಕಾಗಿಲ್ಲ ಅಂತೇಳಿ ಶೇಷ್ ಅವರು ಇವಾಗ ಕರ್ಕೊಬರೋಕ್ಕೆ ಟ್ರೈ ಮಾಡ್ತಾಯಿದ್ರು. ಎಲ್ಲರೂ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ನಮ್ಮಮ್ಮ ಏನಾದರೂ ಈ ಥರ ನಮ್ಮ ಮನೆಗೆ ಬಂದಾಗ ಈ ಥರ ಸೈಡಲ್ಲಿ ಕುತ್ಕೊಬಿಟ್ಟಿರ್ತಾರೆ. ಹುಡುಕಿ ನೋಡಿ ಕರ್ಕೊಬರ್ಬೇಕು ಅವ್ರನ್ನ ನಾವಿವಾಗ. ನಮ್ಮದೇ ಅರ್ಧ ದೃಷ್ಟಿ ಬೀಳೋ ಥರ ಇದೆ, ಅಷ್ಟು ಸಖತ್ತಾಗಿ ನಮಗೆ ರೆಡಿ ಮಾಡಿಕೊಟ್ಟಿದ್ರು ನಮ್ಮ ಮನೇಲಿ ದೇವ್ರನ್ನೆಲ್ಲರೂ. ಒಂದು ದೃಷ್ಟಿ ತೆಗಿಯೋಣ ಅಲ್ಲಿಂದನೇ. ಈ ಥರ ದೇವ್ರ ಮನೇಲಿ ಈ ಥರ ರೆಡಿ ಮಾಡಿದ್ವಿ. ಕೊನೆಗೆ ಆರತಿ ಎಲ್ಲ ಮಾಡಲಿಕ್ಕೆ ನಾವೆಲ್ಲ ತುಪ್ಪದ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಇದೆಲ್ಲ ಆದಮೇಲೆ ನಿಮಗೆ ನಮ್ಮನೇದು ಹೋಮ್ ಟೂರ್ ಬೇಕಾ, ಏನು ಎತ್ತ ಅಂತ ಎಲ್ಲ ಏನಾದರೂ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಎಷ್ಟು ಕಮೆಂಟ್ ಬಂದಿದೆ ಅದರ ಮೇಲೆ ನಾನು ಖಂಡಿತ ಮಾಡ್ತೀನಿ. ಅಲ್ಲಿ ಬಾಳೆಹಣ್ಣು ಕೊಡಿ, ಒಳಗಡೆ ಅಡುಗೆ ಮನೆಯಲ್ಲಿದೆ. ಅದು ಇಳಿಯಕ್ಕೆ ಕಷ್ಟ ಅಂತ ಬಿಡಿ. ಬರ್ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನಮ್ಮ ಲತಾ ಆಂಟಿ ಅವ್ರ ಅಪ್ಪ ಅಮ್ಮ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಲಾಸ್ಟಲ್ಲಿ ನಾನು ಶೇಷವ್ರು ಊಟಕ್ಕೆ ಕೂತ್ಕೋತೀವಿ. ಯಾಕಂದರೆ ಫಸ್ಟ್ ಎಲ್ಲರೂ ಫ್ರೆಂಡ್ಸ್ ಮುಖ್ಯ, ಫ್ಯಾಮಿಲಿ ಮುಖ್ಯ ಅಲ್ಲ. ಅವ್ರನ್ನೆಲ್ಲ ಊಟಕ್ಕೆ ಕೂರಿಸಿ ನಾವು ಕೊನೆಯದಾಗಿ ಕೂತ್ಕೊಳ್ಳೋಣ ಅಂತ ಇವರೆಲ್ಲ ಊಟ ಮಾಡ್ಕೊಂಬಂದು ರೆಸ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಲಾಸ್ಟಿಗೆ ನಮ್ಮ ಅಣ್ಣ ಬಂದಿದ್ದಾರಪ್ಪ, ಸೂರಜ್ ಅಣ್ಣ, ಆಮೇಲೆ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ಪುಟ್ಟೂರು ಅವ್ರ ಫ್ರೆಂಡ್ಸ್ ಜೊತೆ ನನಗೆ ನಮ್ಮಮ್ಮ ನನ್ನ ತಂಗಿ ಜೊತೆ ಊಟಕ್ಕೆ ಕೂತ್ಕೋಬೇಕಂತ ಭಾರಿ ಆಸೆ ಇತ್ತು. ಆದರೆ ನನ್ನ ಬಿಟ್ಟು ಅವ್ರು ಮೊದಲೇ ಊಟಕ್ಕೆ ಕೂತ್ಕೊಬಿಟ್ಟಿದ್ರು. ಕೊನೆದಾಗಿ ನಾನು ಶೇಷವ್ರು ಊಟಕ್ಕೆ ಕೂತ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.